ಎಲ್ಲಿ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ PUC ಪ್ರಿಪರೇಟರಿ ಎಕ್ಸಾಮಿನೇಷನ್ ಅಕೌಂಟೆನ್ಸಿ ಲೆಕ್ಕಶಾಸ್ತ್ರ ಈ ಒಂದು ಎಕ್ಸಾಮ್ನಲ್ಲಿ ಏನಪ್ಪ ಅಂತಂದ್ರೆ ಕೀ ಆನ್ಸರ್ಸ್ಗಳೇನಪ್ಪ ಅಂತಂದ್ರೆ ಯಾವ ರೀತಿ ಕರೆಕ್ಟ್ ಇದಾವೆ ಅಂತಕ್ಕಂಥದ್ದು ನಾವು ಒಂದು ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಪಾರ್ಟ್ ಎ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಮೊದಲನೇದ ಪ್ರಶ್ನೆ, ಪ್ರಾಫಿಟ್ ಆರ್ ಲಾಸ್ ಆರ್ ದ ರೆಲ್ಯೂಷನ್ ಇನ್ ದ ಶೇರ್ಡ್ ಅಮಾಂಗ್ ದ ಪಾರ್ಟ್ನರ್ಸ್ ಇನ್ ದ ಅಂತಕ್ಕಂಥದ್ದು ಒಂದು ಕ್ವಶನ್ ಇದೆ. ಈ ಒಂದು ಕ್ವಶನ್ಸಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತಂದ್ರೆ ಅಂದರೆ ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಆಪ್ಷನ್ ಎ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ. ವಿಡಿಯೋನಪ್ಪ ಅದನ್ನ ಕೊನೆ ತನಕ ನೋಡಿ ಯಾವ ರೀತಿಯಿಂದ ನಿಮ್ಗೆ ಆನ್ಸರ್ಸ್ಗಳು ಕರೆಕ್ಟ್ ಇದ್ದಾವೆ ಅಂತಕ್ಕಂಥ ಇಲ್ಲಿ ಚೆಕ್ ಮಾಡ್ಕೊತ ಹೋಗಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಎರಡನೇ ಪ್ರಶ್ನೆ ಆದಂಥದ್ದು ಇದಕ್ಕೇನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಯಾವುದಾಗ್ತದೆ ಅಂದ್ರೆ ಆಪ್ಷನ್ ಬಿ ಏನಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಆಗಿತ್ತು ನೋಡ್ರಿ. ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆ. ಒಂದು ಮೂರನೇ ಪ್ರಶ್ನೆಗೆ ಏನಪ್ಪ ಅಂತಂದ್ರೆ ಡಿಬೆಂಚರ್ಸ್ ಕ್ಯಾನಾಟ್ ಬಿ ರೆಡೀಮ್ಡ್ ಆ್ಯಕ್ಟ್ ಅಂತಕ್ಕಂಥ ಐತಿ. ಇದಕ್ಕೆ ಸರಿಯಾದಂಥ ಉತ್ತರ ಡಿಸ್ಕೌಂಟ್ ಅಂತಕ್ಕಂಥದ್ದು ಇದಕ್ಕೆ ಒಂದು ಸರಿ ಉತ್ತರ ಆಗಿರ್ತೈತೆ ನೋಡ್ರಿ. ಇನ್ನು ನಾಲ್ಕನೇ ಪ್ರಶ್ನೆಗೆ ಏನಪ್ಪ ಅಂತಂದ್ರೆ ನಾಲ್ಕನೇ ಪ್ರಶ್ನೆಗೆ ಒಂದು ಸರಿಯಾದಂಥ ಉತ್ತರ ಏನಾಗಿತ್ತು ಅಂದ್ರೆ ಆಪ್ಷನ್ ಎ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ. ಇನ್ನು ಐದನೇ ಪ್ರಶ್ನೆ, ಬೆಸ್ಟ್ ಎಕ್ಸಾಂಪಲ್ ಫಾರ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್. ಇದಕ್ಕೇನಪ್ಪ ಅಂತಂದ್ರೆ ಒಂದು ಸರಿಯಾದ ಉತ್ತರ ಯಾವುದಾಗಿತ್ತು ಅಂದ್ರೆ ಆಪ್ಷನ್ ಡಿ ಲೂಸ್ ಡೂ ದ ಡೆಪ್. ಇಷ್ಟೇನಪ್ಪ ಅಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನಿಮ್ಗೆ ಯಾವ್ಯಾವ ರೀತಿಯಿಂದ ಕ್ವಶನ್ಸ್ಗಳು ಕರೆಕ್ಟ್ ಆಗಿದ್ದಾವೆ ಅಂತಕ್ಕಂಥದ್ದು ನೋಡ್ಕೊಂಡು ಹೋಗ್ರಿ. ಇನ್ನೇನಪ್ಪ ಅಂತಂದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲೇನಪ್ಪ ಅಂತಂದ್ರೆ ಬಿಟ್ಟ ಸ್ಥಳ ತುಂಬಿರಿ. ಇದರಲ್ಲಿ ಏನಪ್ಪ ಅಂತಂದ್ರೆ ಯಾವ ರೀತಿಯಿಂದ ಕ್ವಶನ್ಸ್ಗಳು ಕರೆಕ್ಟ್ ಇದ್ದಾವೆ ಅಂತಂದ್ರೆ ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಆರನೇ ಪ್ರಶ್ನೆಗೆ ಅಂಡರ್ ಇಸ್ಕೊಲ್ಡ್ ಡ್ಯಾಶ್. ಇದಕ್ಕೇನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಏನಾಗಿತ್ತು ಅಂತಂದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ. ಇನ್ನು ಏಳನೇ ಪ್ರಶ್ನೆಗೆ ಅಕಾರ್ಡಿಂಗ್ ಟು ಟ್ರೀಟ್ಮೆಂಟ್ ಆ್ಯಟ್ ದ ಟೈಮ್ ಆಫ್ ದ ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಈಸ್ ಅಂತ ಕೇಳಿದ್ದಾರೆ. ಡ್ಯಾಶ್ ಅಂತಕ್ಕಂಥದ್ದು ಇದಕ್ಕೇನಪ್ಪ ಅಂತಂದ್ರೆ ಸಿಮಿಲರ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರ್ತೈತಿ. ಇನ್ನು ಎಂಟನೇ ಪ್ರಶ್ನೆಗೆ ಏನಪ್ಪ ಅಂತಂದ್ರೆ ಒಂದು ಸರಿಯಾದಂಥ ಉತ್ತರ ಏನಂತಂದರೆ ಕ್ಯಾಪಿಟಲ್ ರಿಸರ್ವ್. ಇದೇನಪ್ಪ ಅಂತಂದ್ರೆ ಸರಿಯಾದ ಉತ್ತರ ಆಗಿರ್ತೈತಿ ನೋಡ್ರಿ. ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆಗೆ ಏನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಪ್ರಾಬಬಿಲಿಟಿ. ಇನ್ನು ಹತ್ತನೇ ಪ್ರಶ್ನೆಗೆ ಏನಪ್ಪ ಅಂತಂದ್ರೆ ಕರೆಂಟ್ ಅಸೆಟ್ಸ್. ಏನಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರ್ತೈತಿ. ನಿಮ್ಗೆ ಯಾವ್ಯಾವ ರೀತಿಯಂಥ ಆನ್ಸರ್ಸ್ಗಳು ಕರೆಕ್ಟ್ ಆಗಿದ್ದಾವೆ ಅಂತಕ್ಕಂಥದ್ದು ಇಲ್ಲಿ ಚೆಕ್ ಮಾಡ್ಕೊತ ಹೋಗ್ರಿ. ಇನ್ನೇನಪ್ಪ ಅಂತಂದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲೇನಪ್ಪ ಅಂತಂದ್ರೆ ಒಂದೊಂದಾಗಿ ನೋಡ್ಕೊತ ಹೋಗೋಣ. ಹೊಂದಿಸಿ ಬರೆಯರಿ ಏನಪ್ಪ ಅಂತಂದ್ರೆ ಮೊದಲನೇದಾಗಿ ಪ್ರಶ್ನೆ ಯಾವುದು ಕರೆಕ್ಟ್ ಆಗಿದೆ ಅಂತಂದ್ರೆ ದ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಯಾವಾಗ ಅಂತಂದ್ರೆ 1932 ಆಗ್ರಿ. ಇನ್ನೇನಪ್ಪ ಅಂತಂದ್ರೆ ಎಕ್ಸಿಕ್ಯೂಟರ್ ಅಕೌಂಟ್ ಅಂತಂದ್ರೆ ಡೆತ್ ಆಫ್ ದಿ ಪಾರ್ಟ್ನರ್ ಎಲ್ಲೈತಪ್ಪ ಅಂತಂದ್ರೆ ಲಾಸ್ಟ್ ಆಪ್ಷನ್ ಐತೆ ನೋಡ್ರಿ. ಒಂದೇದ್ರಿ ಆ್ಯಕ್ಟ್ 32 ರೀ. ಎಕ್ಸಿಕ್ಯೂಟರ್ ಅಕೌಂಟ್ ಅಂದ್ರೆ 4th ಒನ್. ಇನ್ನು ಕಾಮನ್ ಸೇಲ್ ಅಂತಂದರೆ ಆಫೀಸರ್ ಸಿಗ್ನೇಚರ್ ಆಫ್ ದ ಕಂಪನಿ ಅಂದ್ರೆ 3rd ಅಂದರೆ 2nd ಆಗಿರ್ತೈತಿ. ಪ್ರೊವಿಷನಲ್ ಆಫ್ ಟ್ಯಾಕ್ಸ್ ಅಂದರೆ ಡಿ. ಇದಕ್ಕೇನಪ್ಪ ಅಂತಂದ್ರೆ ಒಂದು ಸರಿಯಾದಂಥ ಉತ್ತರ ಶಾರ್ಟ್ ಟರ್ಮ್. ಇನ್ನು 5th ಒನ್ ಲಾಸ್ಟ್ ಕೊನೆಯದಾಗ ಏನಪ್ಪ ಅಂತಂದ್ರೆ ನೋಡ್ರಿ ಇಷ್ಟೇನಂತಂದ್ರೆ ಇದೊಂದು ಮ್ಯಾಚ್ ದ ಫಾಲೋವಿಂಗ್ ಅಂದ್ರೆ ಹೊಂದಿಸಿ ಬರೆಯರಿ ಯಾವ ರೀತಿಯಂಥ ಆನ್ಸರ್ಸ್ಗಳು ಕರೆಕ್ಟ್ ಆಗಿದ್ದಾವೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಕೊತ ಹೋಗ್ರಿ. ಇನ್ನೇನಪ್ಪ ಅಂತಂದ್ರೆ ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತಕ್ಕಂಥದ್ದು ಕ್ವಶನ್ಸ್ಗಳೇನಪ್ಪ ಅಂತಂದ್ರೆ ಕೆಳಗಡೆ ಆನ್ಸರ್ಸ್ಗಳು ಎಲ್ಲವೂ ಕೊಟ್ಟಿದ್ದೀನಿ, ಅಲ್ಲಿ ನೋಡ್ಕೊತ ಹೋಗ್ರಿ. ನಿಮ್ಗೆ ಯಾವ್ಯಾವ ರೀತಿಯಂಥ ಆನ್ಸರ್ಸ್ಗಳು ಕರೆಕ್ಟ್ ಆಗಿದ್ದಾವೆ ಅಂತಕ್ಕಂಥ ನಿಮಗೆ ಇಲ್ಲಿ ಗೊತ್ತಾಗ್ತೈತಿ. ಇನ್ನು ಪಾರ್ಟ್ ಬಿ ಅಂತಕ್ಕಂಥದ್ದು ಆನ್ಸರ್ ಎನಿ 3 ಕ್ವಶನ್ಸ್ ಅಂದ್ರೆ 3 ಪ್ರಶ್ನೆಗಳಿಗೆ ಉತ್ತರಿಸಬೇಕು. 2 ಅಂಕದ ಪ್ರಶ್ನೆಗಳಾಗಿರ್ತಾವೆ ನೋಡ್ರಿ. 17, 18, 19, 20, 21 5 ಪ್ರಶ್ನೆಗಳು ಕೊಟ್ಟಿದ್ದಾರೆ. ಅದರ 3 ಪ್ರಶ್ನೆಗಳೇನಪ್ಪ ಅಂತಂದ್ರೆ ಸರಿಯಾದ ಉತ್ತರ ಕೊಟ್ಟಿದ್ದಲ್ಲಿ ನಿಮ್ಗೆ 6 ಅಂಕಗಳು ದೊರೆತಿದ್ದು. ಇನ್ನು ಪಾರ್ಟ್ ಸಿ ಒಳಗೆ ಏನಪ್ಪ ಅಂತಂದ್ರೆ 6 ಅಂಕದ ಪ್ರಶ್ನೆಗಳು ಇಲ್ಲಿ 3 ಅದಾವ. ಇವಕ್ಕ ಆನ್ಸರ್ಗಳೇನಪ್ಪ ಅಂತಂದ್ರೆ ಕೆಳಗಡೆ ಕೊಟ್ಟಿದ್ದೀನಿ, ಎಲ್ಲವೂ ಏನಪ್ಪ ಅಂತಂದ್ರೆ ಸರಿಯಾದ್ರಿ ಅಂತ ನೋಡ್ಕೊತ ಹೋಗ್ರಿ. ಇದೇನಪ್ಪ ಅಂತಂದ್ರೆ ಪ್ರಿಪರೇಟರಿ ಎಕ್ಸಾಮು ಹೆಲ್ಪ್ ಆಗಿದೆ. ಇನ್ನೇನಪ್ಪ ಅಂತಂದ್ರೆ ಮುಂದೆ ಬೋರ್ಡ್ ಎಕ್ಸಾಮ್ ಇರ್ತೈತಲ್ಲ ಅದಕ್ಕೂ ಸಹ ವೆರಿ ಇಂಪಾರ್ಟೆಂಟ್ ಆದಂಥ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ತೈತಿ. ಇದೇನಪ್ಪ ಅಂತ ನೀವು ಸರಿಯಾದ್ರಿಂದ ಓದ್ಕೊಂಡು ಹೋಗಿಸಿದ್ರೆ ನೋಡಿದ್ರೆ ನಿಮ್ಗೆ ಭಾಳ ರಿಪೀಟೆಡ್ ಆದಂಥ ಕ್ವಶನ್ಸ್ಗಳು ಜಾಸ್ತಿ ಬರುವ ಸಾಧ್ಯತೆ ಇದ್ರಾಗ ಹೆಚ್ಚಿಗೆ ಇರ್ತೈತಿ. ಅದಕ್ಕೆ ನೀವೇನಪ್ಪ ಅಂತಂದ್ರೆ ಆ್ಯನ್ಯುವಲ್ ಎಕ್ಸಾಮ್ಗೆ ನೀವು ಸರಿಯಾದಂಥ ಓದ್ಕೋಬೇಕಪ್ಪ ಅಂತಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಏನು 3 ಇರ್ತಾವಲ್ಲ ಅವು 3 ಸ್ವಲ್ಪ ಡೌನ್ಲೋಡ್ ಮಾಡ್ಕೋರಿ. ಹಾಗೆ ಉತ್ತರ ಪತ್ರಿಕೆ ಸಹ ಡೌನ್ಲೋಡ್ ಮಾಡ್ಕೊಂಡು ಅದನ್ನೇನಪ್ಪ ಅಂತಂದ್ರೆ ಜಾಸ್ತಿ ನೀವು ಇಲ್ಲಿ ರೆಫರ್ ಮಾಡಬೇಕಾಗ್ತೈತಿ.
ಇನ್ನು ಅದರಲ್ಲಿ 2 ಕ್ವಶನ್ ಪೇಪರ್ ಯಾವುದಪ್ಪ ಅಂತಂದ್ರೆ ಪ್ರಿಪರೇಟರಿ ಎಕ್ಸಾಮ್ಸ್ ಅದ ರೆಫರ್ ಮಾಡಿದ್ರೆ ನಿಮ್ಗೆ ವೆರಿ 100% ಆಗೇನಪ್ಪ ಅಂತಂದ್ರೆ ನಿಮ್ಗೆ ಆನ್ಸರ್ಸ್ಗಳು ಇಲ್ಲಿ ದೊರೀತಾವೆ. ಇನ್ನೇನಪ್ಪ ಅಂತಂದ್ರೆ ನೆಕ್ಸ್ಟ್ ಆಗಿ ಸೆಕ್ಷನ್ A 1 ಮಾರ್ಕ್ಸ್ ಕ್ವಶನ್ಸ್ ಏನಪ್ಪ ಅಂತಂದ್ರೆ ಇಲ್ಲಿ ಮಲ್ಟಿಪಲ್ ಚಾಯ್ಸಸ್ ಇರ್ತಾವಲ್ಲ ಅದರದ ಆನ್ಸರ್ಸ್ಗಳು ನೋಡ್ರಿ ನಿಮ್ಗೆ ಕರೆಕ್ಟ್ ಆಗಿದೆ, ಯಾವ ರೀತಿ ಕರೆಕ್ಟ್ ಇದ್ದಾವೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಕೊತ ಹೋಗ್ರಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ ತುಂಬಿರಿ, ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ದು. ಇನ್ನೇನಪ್ಪ ಅಂತಂದ್ರೆ 1 ಅಂಕದ ಪ್ರಶ್ನೆಗಳು ಯಾವ ರೀತಿ ಇದಾವೆ ಅಂತಕ್ಕಂಥ ನೋಡ್ಕೊತ ಹೋಗ್ರಿ. ಯಾಕಪ್ಪ ಅಂತಂದ್ರೆ ನಿಮ್ಗೆ ಯಾವ್ಯಾವ ಕರೆಕ್ಟ್ ಆಗಿದ್ದಾವೆ ಯಾವ ತಪ್ಪಾಗಿದೆ ಅಂತಕ್ಕಂಥದ್ದು ಇಲ್ಲಿ ನಿಮ್ಗೆ ಗೊತ್ತಾಗ್ತೈತಿ. ನೆಕ್ಸ್ಟ್ ಸೆಕ್ಷನ್ B 2 ಅಂಕದ ಪ್ರಶ್ನೆಗಳು 17, 18, 19, 20, 21 5 ಕ್ವಶನ್ಗಳಿದಾವಲ್ಲ 5 ಕ್ವಶನ್ಸ್ಗಳೇನಪ್ಪ ಅಂತಂದ್ರೆ ಇಲ್ಲಿ 2 ಅಂಕದ ಪ್ರಶ್ನೆಗಳಾಗಿರ್ತಾವೆ ನೋಡ್ರಿ. ಇನ್ನು ನೆಕ್ಸ್ಟ್ ಏನಂದ್ರೆ 6 ಅಂಕದ ಪ್ರಶ್ನೆಗಳಲ್ಲಿ 6 ಮಾರ್ಕ್ಸ್ ಕ್ವಶನ್ಸಲ್ಲಿ ಯಾವ ರೀತಿ ಅಂತ ಲೆಕ್ಕಗ ಕರೆಕ್ಟ್ ಆಗವ ಅಂತಕ್ಕಂಥದ್ದು ಇಲ್ಲಿ ನೋಡ್ಕೊಂತವ್ರಿ. ಇನ್ನು ನೆಕ್ಸ್ಟ್ 23ನೇ ಪ್ರಶ್ನೆ ಫೈಂಡ್ ದ ರೇಷಿಯೋ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಇಲ್ಲಿ ಐತಿ. ಇದರಿಂದ ರೇಷಿಯೋ ಯಾವ ರೀತಿ ಇದೆ ಅಂತ ಕರೆಕ್ಟ್ ಇದೆ ಅಂತಕ್ಕಂಥದ್ದು ನೀವು ಇಲ್ಲಿ ನೋಡ್ಕೊತ ಹೋಗ್ಬೇಕು. ಕ್ವಶನ್ ಪೇಪರ್ ಮುಂದೆ ಇಟ್ಕೊಂಡು ನೀವು ರೆಫರ್ ಮಾಡಿ ಬರೆದಿದ್ದೆ ಅದಲ್ಲಿ ನಿಮ್ಗೆ ಸರಿಯಾದ ಆನ್ಸರ್ಸ್ಗಳು ನಿಮಗಲ್ಲಿ ದೊರೀತಾವೆ. ಫೈಂಡ್ ದ ಔಟ್ ಆಫ್ ದ ಸಿಗ್ನಿಫಿಕೆನ್ಸ್ ರೇಷಿಯೋ ಆಫ್ ದ ಓಲ್ಡ್ ಪಾರ್ಟ್ನರ್, ಕ್ಯಾಲ್ಕುಲೇಟ್ ದ ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ ಈಚ್ ಪಾರ್ಟ್ನರ್ ಅಂತ ಕೇಳಿದ್ದಾರೆ. ಅದಕ್ಕೇನಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಆನ್ಸರ್ ಇಲ್ಲಿ ದೊರೀತಿರ್ತೈತಿ. ಪ್ರಿಪೇರ್ P ಕ್ಯಾಪಿಟಲ್ ಅಕೌಂಟ್ ಯಾವ ರೀತಿ ರಚಿಸಬೇಕು ಅಂತಕ್ಕಂಥದ್ದು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೀವು ಇಲ್ಲಿ ನೋಡ್ಕೊತ ಹೋಗ್ಬೇಕಾಗ್ತೈತಿ ನೋಡ್ರಿ. ನೀವು ಇಲ್ಲಿ ಸರಿಯಾದ್ರಿಂದ ಇಲ್ಲಿ ಆನ್ಸರ್ಸ್ಗಳು ನೋಡಿದ್ದೀರಪ್ಪ ಅಂತಂದ್ರೆ ನೀವು ಬರ್ಕೊಂಡು ಬಂದಿದ್ರಿ ಇವು ಕರೆಕ್ಟ್ ಇದ್ದವಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ಔಟ್ ಆಫ್ ಔಟ್ ಬೀಳುವ ಸಾಧ್ಯತೆ ಜಾಸ್ತಿ ಇರ್ತೈತಿ. ಅದಕ್ಕೋಸ್ಕರವಾಗಿ ಚೆಂದಾಗಿ ನೋಡ್ಕೊತ ಹೋಗ್ರಿ. ಇನ್ನು 25ನೇ ಪ್ರಶ್ನೆ ಪ್ರಿಪೇರ್ ದ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್, ಪ್ರಾಫಿಟ್ ಆಗೈತಿ ಲಾಸ್ ಆಗೈತಿ ಸ್ಟೇಟ್ಮೆಂಟ್ ಒಂದು ಬರ್ಕೊಂಡು ಬ್ಯಾಲೆನ್ಸ್ ಶೀಟ್ ರಚನೆ ಮಾಡಿಕೊಂಡು ನೀವು ಆನ್ಸರ್ಸ್ಗಳೇನಪ್ಪ ಅಂತಂದ್ರೆ ಕರೆಕ್ಟ್ ಇದ್ದಾವೆ ಅಂತಕ್ಕಂಥ ಇಲ್ಲ ಅಂತಕ್ಕಂಥ ಇಲ್ಲಿ ನೋಡ್ಕೊತ ಹೋಗ್ರಿ. ಸ್ಟೆಪ್ ಬೈ ಸ್ಟೆಪ್ ಐತಿ. ಅದೇ ಸ್ಟೆಪ್ ಇಲ್ಲಿ ಕೆಳಗಡೆ ಇನ್ನೊಂದು ಜನ ಐತಿ ನೋಡ್ರಿ. ಬ್ಯಾಲೆನ್ಸ್ ಶೀಟ್ ಸರಿಯಾದ ರಚನೆ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಔಟ್ ಆಫ್ ಔಟ್ ಬೀಳೋ ಸಾಧ್ಯತೆ ಜಾಸ್ತಿ ಇರ್ತೈತಿ. ಹೀಗಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಆನ್ಸರ್ಸ್ಗಳನ್ನು ಸರಿಯಾಗಿ ನೋಡ್ಕೊರಿ. ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಯಾವ ರೀತಿ ಐತಿ, ಐಡೆಂಟಿ ಚೇಂಜಸ್ ಇನ್ ಫೈನಾನ್ಸಿಂಗ್ ಐಟಮ್ಸ್ ಯಾವ್ಯಾವ ರೀತಿ ಕೊಟ್ಟಿದ್ದಾರೆ ಅಂತಕ್ಕಂಥ ಇಲ್ಲಿ ಆನ್ಸರ್ಸ್ಗಳನ್ನ ಇಲ್ಲಿ ನೋಡ್ಕೊತವ್ರಿ. ಇಲ್ಲಿ ಪಾರ್ಟ್ನರ್ ರಿಟೈರ್ಮೆಂಟ್ ಅಕೌಂಟಿಂಗ್ ಅಂತ ಐತಿ, ಪ್ರಿಪೇರ್ ರೆವಲ್ಯೂಷನ್ ಅಕೌಂಟ್ ಐತಿ, ಪಾರ್ಟ್ನರ್ ಅಮೌಂಟ್ ಪರ್ಟಿಕ್ಯುಲರ್ ಅಮೌಂಟ್ ಇವೆಲ್ಲ ಏನಪ್ಪ ಅಂತ ಸರಿಯಾದ ರೀತಿ ನೀವು ಇಲ್ಲಿ ಬರ್ಕೊಂಡು ಹೋಗಿದ್ರಪ್ಪ ಅಂತಂದ್ರೆ ಬರೆದಿದ್ರೈತಂದ್ರೆ ಆಟೋಮೆಟಿಕ್ಕಾಗಿ ಏನಪ್ಪ ಅಂತ ನಿಮ್ಗೆ 6 ಅಂಕಗಳಿಲ್ಲಿ ದೊರೀತಾವೆ. ಇನ್ನು 28ನೇ ಪ್ರಶ್ನೆ ಪಾರ್ಟ್ನರ್ಶಿಪ್ ಡಿಸೊಲ್ಯೂಷನ್ ಅಕೌಂಟಿಂಗ್ ಅಂತ ಐತಿ, ಪ್ರಿಪೇರ್ ದ ರಿಲೇಷನ್ ಅಕೌಂಟಿಂಗ್ ಐತಿ. ಯಾವ್ಯಾವ ರೀತಿ ಅಂತ ನೀವು ಅಕೌಂಟಿಂಗಲ್ಲಿ ಪ್ರಿಪೇರ್ ಮಾಡಿ ಎಕ್ಸಾಮಲ್ಲಿ ಬರೆದಿದ್ದೀರಿ ಅಂತಕ್ಕಂಥದ್ದು ಇಲ್ಲಿ ನಿಮ್ಗೆ ಗೊತ್ತಾಗ್ತೈತಿ. ಹೀಗಾಗಿ ಸರಿಯಾದಂತ ನೋಡ್ಕೊತ ಹೋಗ್ರಿ. ಜರ್ನಲ್ಸ್ ಎಂಟ್ರೀಸ್ ಫಾರ್ ಶೇರ್ ಇಶ್ಯೂಸ್ ಆಫ್ ಜರ್ನಲ್ಸ್ ಯಾವ ರೀತಿ ಅಂತ ರಚನೆ ಮಾಡಿದ್ದೀರಿ ಅಂತಕ್ಕಂಥದ್ದು ಇಲ್ಲಿ ನೋಡ್ಕೊತ ಹೋಗ್ರಿ. ಡೆಬಿಟ್ ಕ್ರೆಡಿಟ್ ಸರಿಯಾದರಿಂದ ಇದ್ದು ಅಥವಾ ಇಲ್ಲ ಅಂತಕ ನೋಡಿ. ಎಂಟ್ರೀಸ್ ಡಾಕ್ಯುಮೆಂಟ್ಗಳು ಯಾವ ರೀತಿ ಹಾಕಿದ್ದೀರಿ, ಡೆಬಿಟ್ ಕರೆಕ್ಟ್ ಹಾಕಿದ್ದೀರಿ, ಲಾಸ್ ಕ್ರೆಡಿಟ್ ಹಾಕಿದ್ರೆ ಪಾರ್ಟ್ನರ್ ಪರ್ಟಿಕ್ಯುಲರ್ ಹಾಕಿದ್ದೀರಿ ಇಲ್ಲ ಅಂತ ನೋಡ್ಕೊತ ಹೋಗ್ರಿ. ಇಷ್ಟೇನಪ್ಪ ಅಂತಂದ್ರೆ ಈ ಒಂದು ಅಕೌಂಟೆನ್ಸಿ ಇಲ್ಲಿ ಲೆಕ್ಕಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ವೆರಿ ಇಂಪಾರ್ಟೆಂಟ್ ಆದಂಥ ಇವತ್ತು ನಡೆದಿರುವಂತಹ ಒಂದು ಎಕ್ಸಾಮ್ನಲ್ಲಿ ಕೇಳಲಾದಂಥ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರ ನೀವು ಬರೆದಿದ್ಯಾದಲ್ಲಿ ನಿಮಗೇನಪ್ಪ ಅಂತಂದ್ರೆ ಔಟ್ ಆಫ್ ಔಟ್ ಇಲ್ಲಿ ಬೀಳುವ ಸಾಧ್ಯತೆ ಹೆಚ್ಚಿಗೆ ಇರ್ತೈತಿ. ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಇರ್ತಕ್ಕಂತಹ ಮಾಹಿತಿ. ಮುಂದಿನ ಒಂದು ಕ್ಲಾಸ್ನಲ್ಲಿ ಏನಪ್ಪ ಅಂತಂದ್ರೆ ಮುಂದೆ ಬರುವಂಥ ಎಕ್ಸಾಮ್ನಲ್ಲಿ ಯಾವ ರೀತಿ ಅಂತ ಮಾಡೆಲ್ ಕ್ವಶನ್ ಪೇಪರ್ ಇದೆ ಅಥವಾ ಅದರ ಆನ್ಸರ್ಸ್ಗಳೇನಪ್ಪ ಅಂತಂದ್ರೆ ನಾವು ಹೇಳ್ಕೊತ ಹೋಗ್ತೀನಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ